ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಸರ್ಕಾರ ಮಾತಿಲ್ಲ ಕಥೆಯಿಲ್ಲ. ಅನಂತ ಸುಬ್ಬರಾವ್ ನಿಧನ ಬೆನ್ನಲ್ಲೇ ನೌಕರರ ಸಂಘಟನೆಗಳಲ್ಲಿ ಬೆಲೆ ಯಾವುದೇ ಸಂಘಟನೆಗಳ ಜೊತೆ ಮಾತುಕತೆ ನಡೆಸದ ರಾಜ್ಯ ಸರ್ಕಾರ. ಸಾರಿಗೆ ಮಂತ್ರಿ ಸಹ ಯಾವುದೇ ಸಂಘಟನೆಗಳ ಜೊತೆ ಮಾತುಕತೆ ಮಾಡ್ತಿಲ್ಲ. ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಸರ್ಕಾರ ಮಾತಿಲ್ಲ ಕಥೆಯಿಲ್ಲ. ಅನಂತ ಸುಬ್ಬರಾವ್ ನಿಧನ ಬೆನ್ನಲ್ಲೇ ನೌಕರರ ಸಂಘಟನೆಗಳಿಗಿಲ್ಲ ಬೆಲೆ. ಯಾವುದೇ ಸಂಘಟನೆಗಳ ಜೊತೆ ಮಾತುಕತೆ ನಡೆಸದ ರಾಜ್ಯ ಸರ್ಕಾರ. ಸಾರಿಗೆ ಮಂತ್ರಿ ಸಹ ಯಾವುದೇ ಸಂಘಟನೆಗಳ ಜೊತೆ ಮಾತುಕತೆ ಮಾಡ್ತಿಲ್ಲ. ಯಾವಾಗಲೂ ನೌಕರರ ಬೇಡಿಕೆಗಳ ಸಂಬಂಧ ಅನಂತ ಸುಬ್ಬರಾವ್ ಜೊತೆ ಚರ್ಚೆ. ಆದರೆ ಕೆಲ ದಿನಗಳ ಹಿಂದೆ ನಿಧನರಾಗಿರುವ ಸಾರಿಗೆ ನೌಕರರ ಮುಖಂಡ ಸುಬ್ಬರಾವ್, ಸಾರಿಗೆ ನೌಕರರಲ್ಲಿ ಯಾವುದೇ ಅಧಿಕೃತ ಸಂಘಟನೆ ಆಯ್ಕೆಯಾಗಿಲ್ಲ. ಯಾವುದೇ ಬೇಡಿಕೆ ಇದ್ದರೂ ಅನಂತ ಸುಬ್ಬರಾವ್ ಜೊತೆ ಸರ್ಕಾರ ಮಾತುಕತೆ ಮಾಡ್ತಾ ಇತ್ತು. ಈಗ ಮಾತಾಡೋದಕ್ಕೆ ಅವರಿಲ್ವಲ್ಲ. ಆದರೆ ಸದ್ಯ ಇರುವ ಸಂಘಟನೆಗಳಲ್ಲಿ ಯಾವುದೇ ಒಗ್ಗಟ್ಟಿಲ್ಲ. ಸುಬ್ಬರಾವ್ ಇದ್ದಾಗ ಅದಲ್ರೋ ಸರಿದಾರಿ, ಇದು ಸರಿದಾರಿ ಅಂತ ಹೇಳ್ಕೊಡೋದಕ್ಕೆ ಒಬ್ಬ ಇದ್ದ ಯಜಮಾನ. ಈಗ ಯಜಮಾನ ಇಲ್ಲ. ಮೂಗುದಾರ ಇಲ್ಲದ ಕುದುರೆಯಂತೆ ಮರುಭೂಮಿಯಲ್ಲಿ ಎಲ್ಲಿ ಬೇಕಲ್ಲಿ ಓಡಾಡ್ತಾ ಇದ್ದ. ಈ ಹಿಂದೆ ಕೂಟದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಎಂಟ್ರಿ ಆಗಿ ಸಂಘ ಅಧ್ವಾನ ಆಗಿತ್ತು. ಕೂಟದಿಂದ ಹೊರಬಂದಿರುವ ಸಾವಿರಾರು ಸಾರಿಗೆ ನೌಕರರು ಇದೀಗ ಸಾರಿಗೆ ಸಮಸ್ಯೆಗೆ ಯಾವುದೇ ಸಾರಥಿ ಇಲ್ಲದೆ ನೌಕರರು ಅನಾಥ. ಮನೆ ಯಜಮಾನನಿಲ್ಲದ ಮನೆ ಇರೋ ಥರ ವೇತನ ಸೇರಿ ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸಾರಥಿನೇ ಇಲ್ಲ. ಅನಂತ ಸುಬ್ಬರಾವ್ ನಿಧನ ಬೆನ್ನಲ್ಲೇ ಸಾರಿಗೆ ನೌಕರರು ಒಂಟಿ. ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಸರ್ಕಾರ ಮಾತಿಲ್ಲ ಕಥೆ ಇಲ್ಲ. ಒಟ್ಟಾರೆ ಪಾಪ ಅನಾಥ ಆಗಿದೆ. ಏನಾಗುತ್ತೋ ಏನೋ. ಅನಂತ ಸುಬ್ಬರಾವ್ ಇದ್ದಂತಹ ಕಾಲಘಟ್ಟಗಳಲ್ಲಿ ಸರ್ಕಾರಿ ನೌಕರರಿಗೊಂದು ಸಣ್ಣ ಸಮಸ್ಯೆ ಆದರೆ ಸಾಕು, ಅದು ಸಾರಿಗೆ ಸಮಸ್ಯೆ ಅಲ್ಲ, ಸಣ್ಣ ನೆಗಡಿ ಆದರೂ ಕೂಡ ಸುಬ್ಬರಾವ್ ಓಡಾಡ್ಕೊಂಡು ಬರ್ತಿದ್ರಂತೆ ಟವಲ್ನ ಹಾಕ್ಕೊಂಡು. ಏನಾಯ್ತೋ ಏನೋ ಅಂತ. ಈಗ ಕೇಳೋದಕ್ಕೆ ಮನುಷ್ಯ ಇಲ್ಲ. ಸಾರಿಗೆ ನೌಕರರ ಸಂಕಟಕ್ಕೆ ಮುಲಾಮ್ ಹಚ್ಚೋರು ಯಾರೂ ಇಲ್ಲ. ಇನ್ನು ಸುಬ್ಬರಾವ್ ಹೋದ ಮೇಲೆ ಸರ್ಕಾರನೂ ಈ ಕಡೆ ತಲೆ ಹಾಕುತ್ತಿಲ್ಲ. ನಿಮಗೇನಾಯಿತು, ನೆಗಡಿನ, ಶೀತನ, ನಿಮಗೇನಾದರೂ ವೇತನದ ಸಮಸ್ಯೆ ಇದೆಯಾ, ಸರ್ಕಾರಿ ಸಮಸ್ಯೆಗಳೇನಾದರೂ ಇದೆಯಾ? ಸಾರಿಗೆ ಸಚಿವ ಆಗಿರತಕ್ಕಂಥ ರಾಮಲಿಂಗಾರೆಡ್ಡಿ ಆ ಬಗ್ಗೆ ಆಸಕ್ತಿ ವಹಿಸ್ತಾ ಇಲ್ಲ ಅನ್ನೋ ಆರೋಪ ಇದೆ. ಸುಬ್ಬರಾವ್ ಹೋದ ಮೇಲೆ ಸಾರಿಗೆ ಅನ್ನೋ ಅರಮನೆ ಅನಾಥ ಆಯಿತಾ? ಸಾರಿಗೆ ನೌಕರರ ಕಷ್ಟ ಸುಖ ಕೇಳೋದಕ್ಕೆ ಯಾರೂ ಇಲ್ವಾ? ಅವರ ಇಲಾಖಾ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಒಬ್ಬನೇ ಒಬ್ಬ ನಾಯಕನಿಲ್ವಾ? ಹಾಗಾದರೆ ಮತ್ತೊಂದು ಸಂಘಟನೆ ಸೃಷ್ಟಿಯಾಗುತ್ತಾ, ಯಾವಾಗ ಅನ್ನೋ ಪ್ರಶ್ನೆಗಳು ರಾಜ್ಯವನ್ನು ಕಾಡುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.